ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಕೋಳಿ ಸಾರು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಆ್ಯಂಡ್ ಒಂದು ಕುಕ್ಕರ್ ಇಟ್ಕೊಳ್ಳಿ, ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳಿ ಆ್ಯಂಡ್ ಸ್ಟವ್ ಆನ್ ಮಾಡ್ಕೊಳ್ಳಿ. ಕಾದಿದ ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ಚಿಕನ್ ಪೀಸ್ ಹಾಕ್ಕೊಳ್ಳಿ. ಇದರಲ್ಲಿ ಒಂದು ಫುಲ್ ಕೋಳಿ ಇದೆ. ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ನೀರು ಸುಂಡೋದಕ್ಕೆ ಬಿಡಿ. ಇಲ್ಲಿ ಇನ್ನೊಂದು ಕಡೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಚಿಕನ್ ಸಾಂಬಾರು ಪೌಡ್ರ್ ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಗಂಟಾಗ್ದಂಗೆ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದನ್ನ ಕುದಿಯೋಕೆ ಇಡಬೇಕು. ಮಸಾಲ ರುಬ್ಕೊಳ್ಳೋಕ್ಕೆ 2 ಈರುಳ್ಳಿ, ಹಸಿಮೆಣಸಿಕಾಯಿ, ಹಸಿಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ ಪೌಡ್ರು, ಮೆಣಸು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಒಂದು ಫೈನ್ ಪೇಸ್ಟ್ ಆಗಬೇಕು, ಅಲ್ಲಿಗಂಟ ಚೆನ್ನಾಗಿ ರುಬ್ಕೊಳ್ಳಿ. ಈ ಥರ ಒಂದು ಫೈನ್ ಪೇಸ್ಟ್ ಆಗಬೇಕು, ಅಲ್ಲಿಗಂಟ ಚೆನ್ನಾಗಿ ರುಬ್ಕೊಳ್ಳಿ. ಈ ಕಡೆ ಆಗಲೇ ಬೇಯಕ್ಕಿಟ್ಟ ಚಿಕನ್ ಕೂಡ ನೀರೆಲ್ಲ ಚೆನ್ನಾಗಿ ಸುಂಡ್ಕೊಂಡಿದೆ. ಇದಕ್ಕೆ ರುಬ್ಬಿರೋ ಪೇಸ್ಟ್ ಹಾಕೋಬೇಕು. ಆ್ಯಂಡ್ ಈ ಪೇಸ್ಟ್ ಹಾಕಿ ಸ್ವಲ್ಪ ಬೆಂದಿದ ನಂತರ ಚಿಕನ್ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದಕ್ಕೆ ಆ ಪೇಸ್ಟ್ಗೆ ತಕ್ಕಷ್ಟು ರುಚಿ ಹಾಕೋಬೇಕು. ಚೆನ್ನಾಗಿ ಬೇಯಕ್ಕೆ ಬಿಡಿ. ಆ್ಯಂಡ್ ಮತ್ತೆ ಸಾಂಬಾರು ರೆಡಿ ಮಾಡೋಕ್ಕೆ ಇಲ್ಲಿ ಕಾಯಿ ಮತ್ತು ಕಡಲೆ ಹಾಕಿ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಇದು ಅಷ್ಟೇ ಒಂದು ಫೈನ್ ಪೇಸ್ಟ್ ಆಗೋ ಗಂಟ ಚೆನ್ನಾಗಿ ರುಬ್ಕೊಳ್ಳಿ. ಈ ಥರ ಈ ಸಾಂಬಾರು ಪೌಡ್ರು ಕೂಡ ತುಂಬ ಚೆನ್ನಾಗಿ ಕುದ್ದಿದೆ. ಇದನ್ನು ಆಗಲೇ ರುಬ್ಬಿದಂಥ ಕಾಯಿ ಮತ್ತು ಕಡಲೆಗೆ ಹಾಕ್ಕೊಂಡು ರುಬ್ಕೋಬೋದಿತ್ತು. ಬಟ್ ಅಮ್ಮ ಈ ಥರ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಬೇಯಿಸ್ತಾರೆ. ಆ್ಯಂಡ್ ಈ ಬೆಂದಿದ್ದನ್ನ ಆ ಕುದೀತಾ ಇರೋವಂಥ ಚಿಕನ್ಗೆ ಹಾಕಬೇಕು. ಆ್ಯಂಡ್ ಅದು ಸಾಂಬಾರು ಪೌಡ್ರು ಕೂಡ ಚೆನ್ನಾಗಿ ಬೆಂದಿರುತ್ತೆ. ಆ್ಯಂಡ್ ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿರೋದ್ರಿಂದ ಒಂದು 5 ಮಿನಿಟ್ಸ್ ಬೆಂದರೆ ಸಾಕು. ಚೆನ್ನಾಗಿ ಬೇಯ್ತಾ ಇರೋಂಥ ಚಿಕನ್ಗೆ ಆಗಲೇ ರುಬ್ಬಿದಂಥ ಕಾಯಿ ಮತ್ತು ಕಡಲೆ ಮಿಶ್ರಣ ಹಾಕಬೇಕು. ಆ್ಯಂಡ್ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಅದ್ರ ತಕ್ಕನಾಗಿ ನೀರು ಹಾಕ್ಕೊಳ್ಳಿ. ಆ್ಯಂಡ್ ಒಂದೆರಡು ಮಳ್ಳ ತನಕ ಆ ಚಿಕನ್ನ ಬೇಯಕ್ಕೆ ಬಿಡಿ. ಈ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ಹಾಕಿರೋ ನೀರಿಗೆ ತಕ್ಕಂತೆ ಸ್ವಲ್ಪ ರುಚಿ ಹಾಕ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಬೇಯಕ್ಕೆ ಬಿಡಿ ಒಂದು 2 ಮಿನಿಟ್ಸು. ಬೆಂದಿದ್ದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಚಿಕನ್ ಸಾರು ರೆಡಿ ಆಗುತ್ತೆ. ಮುದ್ದೆ ಜೊತೆ, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸೈಡೆಲ್ಲ ಜಾಸ್ತಿ ನಾವು ಮುದ್ದೆನೇ ಲೈಕ್ ಮಾಡೋದು. ಸೊ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡಬೇಡಿ, ಮಾಡಿ.